ಅಪ್ಪ ಹೆಂಗೋ ಕೊಟ್ಟರು ಸದ್ಯ ಇನ್ವಾಯ್ಸು ತೊಗೊಂಡು ಮೇನ್ ರೋಡ್ ಹೊಸಕೋಟೆ ಮೇನ್ ರೋಡ್ಗೆ ಬಂದಿದ್ದೀನಿ. ಇವಾಗ ಮುಂದೆ ಹೋಗಿ ಫಸ್ಟು ಡೀಸೆಲ್ ಹಾಕ್ಸ್ಕೊಂಬಿಡೋಣ. ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಇವಾಗ ಫಸ್ಟು ಡೀಸೆಲ್ ಹಾಕ್ಸ್ಕೊಂಬಿಡೋಣ. 9,050 ರೂಪಾಯಿಗೆ ಹೇಳಿದ್ದೀನಿ. ಡೀಸೆಲ್ದು ತುಂಬಿತು, ಇನ್ನೇನು ಫಿಲ್ ಆಯಿತು. 9,050 ರೂಪಾಯಿ. ಫಸ್ಟು ಅಮೌಂಟ್ ತಗೊಳ್ಳೋಣ. 1,000 ಹಾಕಿದ್ದೀನಿ. ಇವಾಗ 1,000 ಬರ್ತಾಯಿದೆ. ಕಮಾನ್ ಅಪ್ಪ ಬಂತಪ್ಪ. ಹೆಂಗೋ 1,000 ಅಮೌಂಟು. ಏಕೆ ಅಂತಂದರೆ ಈಗ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾಶ್ ಇರಬೇಕು, ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ಫೋನ್ಪೇ ಎಲ್ಲ ವರ್ಕ್ ಆಗಲ್ಲ, ಅದೊಂದು ತೊಂದರೆ. ಅಪ್ಪ ಹೆಂಗೋ ಕೊಟ್ಟನಪ್ಪ ಇನ್ವಾಯ್ಸು. ಈಗ ಫಸ್ಟು ಹೋಗಿ ಡೀಸೆಲ್ ಹಾಕ್ಸ್ಕೊಂಬಿಡೋಣ, ಆಮೇಲೆ ಮುಂದೆ ನೋಡೋಣ. ಡೀಸೆಲ್ ಹಾಕ್ಸ್ಕೊಂಬಿಡೋಣ ಫಸ್ಟು. ಆಗ್ತಾಯಿದೆ, ಬೀಳ್ತಾಯಿದೆ ಡೀಸೆಲು. ತುಂಬ್ತಾಯಿದೆ. ಡೀಸೆಲ್ ಏನು ತುಂಬಿತು. 9,050 ರೂಪಾಯಿಗೆ ಹೇಳಿದ್ದೀನಿ. 9,050. ಯಾಕೆ ಅಂತಂದರೆ ನಾನು ಯಾವತ್ತೂ ಅಷ್ಟೇ ಡೀಸೆಲ್ ಹಾಕ್ಸ್ಬೇಕಾದ್ರೆ ಫುಲ್ ಅಮೌಂಟ್ ಯಾವತ್ತೂ ಹಾಕ್ಸಲ್ಲ. ಒಂದು 50, 10 ಈ ಥರ ಜಾಸ್ತಿ. ಅಂತೂ ಇಂತೂ ಕೋಲಾರ ಬಂದ್ವಿ. ಇನ್ನು ಕೋಲಾರ ಬಿಟ್ಟರೆ ಮುಳಬಾಗ್ಲು, ಚಿತ್ತೂರು ಹೀಗೆ ಹೋಗಬೇಕು. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ ಕೋಲಾರ ಹೈವೇ. ಇನ್ನೊಂದು ಹತ್ತಿಬೆಲೆ ಮೇಲೆ ಹೋಗ್ಬೋದಾಯಿತು. ಹತ್ತಿಬೆಲೆ, ಹೊಸೂರು ಆ ಕಡೆಯಿಂದನೂ ಹೋಗ್ಬೋದು. ಆದರೆ ಆ ಕಡೆಯಿಂದ ಈಗ ನಾನು ಬೂದಿಗೆರೆ ಕ್ರಾಸಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಕಡೆಯಿಂದ ಹೋದರೆ ನಂಗೆ ಲಾಂಗ್ ಆಗುತ್ತೆ. ಇದು ಶಾರ್ಟ್ಕಟ್ಟು, ಬಟ್ ಬೇಗನೂ ಹೋಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿಂದ ಹೊರಡೋಣ. ಇನ್ನು ಚೆನ್ನೈ ನೋಡಿ, ಇನ್ನೂ ನನಗೆ 266 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಅಂದರೆ 1 ಗಂಟೆಗೆ 50 ಕಿಲೋಮೀಟ್ರು ಅಂತ ಲೆಕ್ಕ ಹಾಕ್ಕೊಂಡ್ರು 5.5 ಅವರ್, ಅಂದರೆ 5 ಗಂಟೆ 30 ನಿಮಿಷ, ಒಂದು 6 ಅವರ್ ಇಟ್ಕೊಳ್ಳೋಣ. ಇದು ಚೆನ್ನೈ ಹಾರ್ಬರ್ಗೆ ಹೋಗ್ತಾ ಇರೋದು. ಬೀಚ್ ಹಾರ್ಬರ್ ಲೋಡ್ ಆಗೋದಕ್ಕೆ ಅಲ್ಲಿ ಬೀಚ್ ಪಕ್ಕನೇ ಇರೋದು. ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಬನ್ನಿ ಹೋಗೋಣ. ಏನು ಬಿಸಿಲು ಸಖತ್ತಾಗಿ ಹೊಡಿತಾ ಇದೆ. ಆ ಕಡೆಯಿಂದ ನಮ್ಮ ಕಡೆಯಿಂದ ಹೋಗೋರಿಗೆ ನಮಗೇನು ಹೊಡಿತಾ ಇಲ್ಲ, ಆದರೆ ಇದು ಗ್ಲಾಸ್ಗೆ ಹೊಡಿತಾ ಇರಲಿದೆ. ಅದು ನಮ್ಮ ಕಣ್ಣಿಗೆ ಹೊಡಿತೈತೆ. ಗ್ಲಾಸ್ಗೆ ಕೆಳಗಡೆ ಗ್ಲಾಸ್ ಹೊಡಿತಾ ಇರೋದು ನಮ್ಮ ಕಣ್ಣಿಗೆ ಹೊಡಿತೈತೆಗೆ. ಇನ್ನು ಆಪೋಸಿಟ್ ಬರುವಂಥ ಗಾಡಿ ಅಂತೂ ಅವ್ರಿಗೆ ಓಡ್ಸೋಕ್ಕೆ ಆಗಲ್ಲ ಬಿಡಿ. ಏಕೆಂದರೆ ಆಪೋಸಿಟ್ಟು ಕರೆಕ್ಟಾಗಿ ಅವ್ರಿಗೆ ಮುಖಕ್ಕೆ ಹೊಡಿತಾ ಇರುತ್ತೆ. ಅಷ್ಟು ಬಿಸಿಲು ಹೊಡಿತಾ ಇದೆ. 4:15, 5 ಗಂಟೆ ಆದ್ರೂ ಇನ್ನೂ ಅಷ್ಟು ಬಿಸಿಲಿದೆ ನೋಡಿ. ಅಂತೂ ಇಂತೂ ಕೋಲಾರ ಟೋಲ್ ಬಂದೆ. ಬಾಸ್ ಇದಪ್ಪ, ಎತ್ಕೊಳಪ್ಪ. ಎತ್ಕೊಂತು. ಇನ್ನು ನಮ್ಮ ಕರ್ನಾಟಕದ್ದು ಮುಳುಬಾಗ್ಲಲ್ಲಿ ಒಂದು ಟೋಲ್ ಸಿಗುತ್ತೆ. ಅದು ಪಾಸ್ ಮಾಡ್ತು ಅಂದರೆ ಇನ್ನು ಆಂಧ್ರ. ವೆಲ್ಕಮ್ ಟು ಆಂಧ್ರ. ಕರ್ನಾಟಕ ಬಿಟ್ಟು ಆಂಧ್ರ ಬಂದ್ವಿ. ಇನ್ನು ಆಂಧ್ರ ಬಿಟ್ಟು ತಮಿಳ್ನಾಡು ಚೆನ್ನೈ ಹೋಗಬೇಕು. ಟೈಮು 4:45 ಆಗೈತೆ. ಇನ್ನು ಒಂದು 250 ಕಿಲೋಮೀಟರ್ ಇದೆ ಚೆನ್ನೈ. ಓಹೋ, ಪಲಮ್ನೇರ್ ಘಾಟು ಬಂತು. ಡೇಂಜರಸ್ ರೋಡ್ ಇದು. ಈ
ಇದು ತಿರುಪತಿಗೆ ಹೋಗಿ ಬಂದಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ರೋಡು ಎಷ್ಟು ಡೇಂಜರ್ ಈ ರೋಡು ಅಂತ. ಈ ಘಾಟ್ ಇಳಿಯೋದಾಯ್ತಲ್ಲ ಅದು ಸಖತ್ ಡೇಂಜರು. ನೋಡಿ ಎಷ್ಟು ಡೇಂಜರ್ ಅಂದರೆ ಇಲ್ಲಿ ಗಾಡಿ ಬ್ರೇಕ್ ಹಾಕಿದ್ರು ಕೂಡ ನಿಲ್ಲಲ್ಲ, ಅಷ್ಟು ಫಾಸ್ಟಾಗಿ ಹೋಗುತ್ತೆ ಗಾಡಿ. ಇದಿಷ್ಟೇ ಇಲ್ಲ, ಇನ್ನು ಮುಂದೆ ಐತೆ, ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ಇಲ್ಲಿಂದ ಆಚೆಗಂತೂ ಡೇಂಜರು. ಯಾಕೆಂದರೆ ನಾನು ಸುಮಾರು ಸಲ ಇಲ್ಲಿ ಬಂದಾಗೆಲ್ಲ ನೋಡಿ ಹಂಸ್ಗಳು ನೋಡಿ ಎಷ್ಟು ಹಾಕಿದ್ದಾರೆ ನೋಡಿ. ನಿಧಾನಕ್ಕೆ ಹೋಗಿ ಅಂತ ಪೊಲೀಸ್ನವ್ರು ಬೇರೆ ಅಲ್ಲಿ ಮುಂದೆ ನಿಂತಿದ್ದಾರೆ. ಈ ಘಾಟಲ್ಲಂತೂ ತುಂಬ ಆಕ್ಸಿಡೆಂಟ್ಗಳಾಗ್ತವೆ. ಅದಕ್ಕೆ ಎಲ್ಲಿ ಅಂದರೆ ಅಲ್ಲೇ ಹಂಸ್ಗಳು ಹಾಕಿದ್ದಾರೆ ನೋಡಿ. ಇಲ್ಲಿ ಗಾಡಿ ಆಂಬುಲೆನ್ಸೇ ಆಕ್ಸಿಡೆಂಟ್ ಆಗಿದೆ, ಅದನ್ನು ತಂದು ಇಟ್ಟಿದ್ದಾರೆ. ಇದು ಸಖತ್ತು ಡೇಂಜರ್ ಪ್ಲೇಸು. ತಿರುಪತಿಗೆ ಹೋಗಿ ಬರೋರಿಗೆಲ್ಲ ಚೆನ್ನಾಗಿದ್ರದ್ದು ಪರಿಚಯ ಇರುತ್ತೆ. ಪಲ್ಮನೇರ್ ಘಾಟ್ ಅಂದರೆ ಸುತ್ತ ಕಾಡು ನೋಡಿ ಎಷ್ಟು ಸಾಕಿದ್ದಾರೆ. ನೋಡಿ ಘಾಟ್ ತುಂಬ ಇದೆ ಇಳಿಯೋದು, ಎಲ್ಲ ಆ ಕಡೆ ಹಂಸಾಕಿ ಬಿಟ್ಟಿದ್ದಾರೆ. ಡೇಂಜರ್ ಡೇಂಜರ್ ಡೇಂಜರ್. ಘಾಟ್ ಇಳಿದಾಯಿತು. ಈಗ ಕೆಳಗಡೆ ಬಂದ್ವಿ, ಪಲ್ಮನೇರ್ ಘಾಟ್ ಇಳಿದು ಮತ್ತೆ ತಿರುಪತಿ ಟೋಲ್ ಒಂದು ಸಿಗುತ್ತೆ. ಯಾರ್ಯಾರು ಈ ರೋಡ್ನಲ್ಲಿ ಬಂದಿದ್ದೀರೋ ಅವರೆಲ್ಲ ಕಾಮೆಂಟ್ ಮಾಡಿ. ಕರೆಕ್ಟಾಗಿ 6 ಗಂಟೆ ಟೈಮು ಸಂಜೆ. ನೋಡಿ ಲೆಫ್ಟ್ ಹೋದರೆ ತಿರುಪತಿ, ಸ್ಟ್ರೈಟ್ ಹೋದರೆ ಚಿತ್ತೂರು. ಇದೇ ಚಿತ್ತೂರು ಬೈಪಾಸ್ ಬಂದಾಯಿತು. ತಿರುಪತಿ ಹೋಗೋರು ಅಲ್ಲೇ ಲೆಫ್ಟ್ ತೊಗೊಬೇಕು, ಹಿಂದೆ ತಗೊಂಡು ಇಲ್ಲಿಂದ ಲೆಫ್ಟ್ ಹೋಗ್ತಾರೆ. ನಾವು ಚೆನ್ನೈ ಹೋಗೋರು ನಾವು ಸ್ಟ್ರೈಟ್ ಹೋಗಬೇಕು. ಚಿತ್ತೂರು ಬೈಪಾಸ್ ಇದು. ಈ ತಿರುಪತಿಗೆ ಹೋಗೋರಿಗೆ ಗೊತ್ತಿರುತ್ತೆ ರೋಡು ಇದು. ಹೋಗ್ತಾ ಇದೆ, ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ಇದು ನಾವೇನು ಹೋಗ್ತಾ ಇದ್ದೀವಿ, ಇದು ಚೆನ್ನೈ ಹೈವೇ. ಸ್ಟ್ರೈಟ್ ಹೋದರೆ ರಾಣಿಪೇಟೆ ಹೋಗುತ್ತೆ. ರಾಣಿಪೇಟೆ ಲೆಫ್ಟು, ಚೆನ್ನೈ. ATM ಅಲ್ಲಿ ಅಮೌಂಟ್ ಎತ್ಕೊಂಡ್ಬರ್ಬೇಕು. ಅಮೌಂಟ್ ತಗೊಳ್ಳೋಣ. ಅಮೌಂಟು ಖರ್ಚು ಕಾಸಿಲ್ಲ. ಅಮೌಂಟ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಏಕೆಂದರೆ ಅಲ್ಲೆಲ್ಲ ಟವರ್ ಸಿಗೋಲ್ಲ ಫೋನ್ಪೇ ಗೂಗಲ್ ಪೇ ಮಾಡೋದಕ್ಕೆ. ಜೇಬಲ್ಲಿ ಒಂದು 500,000 ಇರಬೇಕು, ಇಲ್ಲಾಂದರೆ ಹೋಗೋದಕ್ಕಾಗೋದಿಲ್ಲ. ಹೋಗಿ ಇಲ್ಲೇ ATM ಇದೆ, ಒಂದು ATM ಅಲ್ಲಿ ದುಡ್ಡು ತಗೊಳ್ಳೋಣ. ಬಂತು ಇಂಡಿಯಾ 1 ATM ಮಿಷಿನು. ಇಷ್ಟಪ್ಪ ಡ್ರಾ ಮಾಡೋದು. ಸದ್ಯಕ್ಕೆ 1,000 ಮಾಡೋಣ. ಗಾಡಿನಲ್ಲೇ ಗ್ಯಾಸು ಸ್ಟವ್ ಎಲ್ಲ ಇರೋದ್ರಿಂದ ಐಟಮ್ಸ್ನೆಲ್ಲ ತೊಗೊಂಡ್ರೆ ನಾವೇ ಅಡುಗೆ ಮಾಡ್ಕೊಬೋದು. ಕಮಾನ್. ಅಪ್ಪ ಬಂತಪ್ಪ 1,000 ರೂಪಾಯಿ. ಥ್ಯಾಂಕ್ಸ್ ATM. ಬೇರೆ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಬೇಗ ಹೋಗೋಣ. ವೇಲೂರು ಬಂದೆ. ಇವಾಗ ಸದ್ಯಕ್ಕೆ ನೋ ಎಂಟ್ರಿ ಇದೆ. ಇಲ್ಲಿ ಸಿಟಿ ಒಳಗಡೆ ಹೋಗಬೇಕು. ಚೆನ್ನೈ ಮತ್ತು ಬೆಂಗಳೂರು ಹೈವೇಗೆ ಟಚ್ ಆಗೋ ರೋಡ್ನಲ್ಲಿ
ಈಗ ಸಿಟಿ ಒಳಗಡೆ ಹೋಗೋದ್ರಿಂದ ಇವಾಗ ನೋ ಎಂಟ್ರಿ ಇದೆ. 7ರಿಂದ ರಾತ್ರಿ 10 ಗಂಟೆವರೆಗೂ ನೋ ಎಂಟ್ರಿ. ಸೈಡ್ಗೆ ಹಾಕಿ ಅಂದರು. ಈಗ ಇಲ್ಲಿ ಫುಲ್ಲು ಗಾಡಿಗಳೆಲ್ಲ ಲೈನಾಗಿ ನಿಂತಿದೆ. ಸೈಡ್ಗೆ ಪಾರ್ಕ್ ಮಾಡಿದ್ದೀನಿ. ರಾತ್ರಿ 10 ಗಂಟೆ ಮೇಲೆ ಹೋಗ್ಬೇಕು. 10 ಗಂಟೆವರೆಗೂ ಇಲ್ಲೇ ಇನ್ನು ಗಾಡಿಗಳು ಹೋಗೋದಕ್ಕೆ ಬಿಡೋದಿಲ್ಲ. ನೋಡೋಣ, ಇನ್ನು ನೈಟ್ 10 ಗಂಟೆಗೆ ಬಿಟ್ಟರೆ ಅಲ್ಲಿಂದ ಒಂದು 4 ಅವರ್ ಜರ್ನಿ ಇರುತ್ತೆ ಚೆನ್ನಾಗಿ. ವೇಲೂರಿಂದ ಒಂದು 4-5 ನಮ್ಮ ಪಾಯಿಂಟ್ಗೆ ಹೋಗಬೇಕು ಅಂದರೆ ಒಂದು 5 ಅವರ್ ಆದರೂ ಬೇಕು. ನನ್ನ ಜೊತೆ ಇನ್ನೊಂದು ಗಾಡಿ ಬರ್ತಾಯಿತ್ತು, ಅದೇ ಅಲ್ಲಿ ಫಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ, ನನ್ನ ಜೊತೆನೇ ಲೋಡ್ ಆಗಿತ್ತು ಗಾಡಿ. ಅದು ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಪಾಪ. ಅವನು ಭಯ, ನಾನು ಬರ್ತೀನಿ ಜೊತೆಯಲ್ಲಿಂದ, ಹಿಂದೆ ಬಾರೋ ಅಂದ್ಬಿಟ್ಟು ಬಂದೆ. ಅವನು ಎಲ್ಲಿದ್ದಾನೆ ಅಂತಲೂ ಒಂದು ಅರ್ಥ ಆಗ್ತಾಯಿಲ್ಲ. ನೋಡೋಣ, ಇನ್ನು ನೈಟ್ 10 ಗಂಟೆ ಮೇಲೆ ಬಿಡೋದು. ಎಷ್ಟೊತ್ತು ಆಗುತ್ತೋ ಏನೋ. ಈಗ 7:15 ಟೈಮು. ನೋಡೋಣ, ಸ್ವಲ್ಪ ತರಕಾರಿ ಗಿರ್ಕಾರಿ ತೊಗೊಂಡ್ರೆ ನಮಗೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತರಕಾರಿ ತೊಗೊಳ್ಳೋಣ. ಫಸ್ಟು ಈರುಳ್ಳಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಶುಂಠಿ, ಟೊಮೊಟೊ, ಬೀನ್ಸು, ಗೆಡ್ಡೆ, ತರಕಾರಿ ಎಲ್ಲ ತೊಗೊಂಡು ಬಂದೆ. ಇವಾಗ ಅಡುಗೆ ಮಾಡೋದಾ ಬೇಡವಾ ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇನ್ನೂ 1 ಅವರ್ ಟೈಮ್ ಇದೆ. ಈಗ ವೇಲೂರು ಬಿಡೋದೇ ನೈಟ್ 10 ಗಂಟೆ. 10 ಗಂಟೆವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಲೆಕ್ಕ ಇತ್ತು, ಎಲ್ಲ ಲೆಕ್ಕ ಹಾಕಿ, ಮತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಇದೆ, ಎಲ್ಲ ಮಾಡಬೇಕು. ತುಂಬ ಕೆಲಸ ಇದೆ. ಮತ್ತು ನಾಳೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.